ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೊ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವಿವತ್ತು ನೋಡ್ತಾ ಇದ್ದೀವಿ 5ನೇ ತರಗತಿಯ ಸುವೇಗ. ಇದೇ ರೀತಿ ಎಲ್ಲ ಪಾಠಗಳ ಸುವೇಗಗಳನ್ನು ಹಾಕುತ್ತೇವೆ, ಉತ್ತರಗಳನ್ನು. ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ನಾವು ಹಾಕಿರೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತದೆ. ಅದೇ ರೀತಿ ನೀವು ಎಲ್ಲರಿಗಿಂತ ಮುಂಚೆ ನೋಡಬಹುದು, ಎಲ್ಲರಿಗಿಂತ ಒಳ್ಳೆ ಮಾರ್ಕ್ಸ್ಗಳನ್ನ ಕೂಡ ತೆಕ್ಕೊಳ್ಬಹುದು. ಅದಕ್ಕೋಸ್ಕರ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ, ಆಯ್ತಾ. ಸೊ ನಾವು ಇವತ್ತು ನೋಡ್ತಾ ಇದ್ದೀವಿ ಒಂದು ಏನು ಪುನರಾವರ್ತನೆ, ಮೆದುಳಿಗೆ ಮೇವು. ಸೂಚನೆ ಹೊರವೃತ್ತದಲ್ಲಿನ ಸಂಖ್ಯೆ ಹಾಗೂ ಚಿಹ್ನೆಗಳನ್ನು ಗಮನಿಸಿ ಒಳವೃತ್ತದ ಸಂಖ್ಯೆಗೆ ಸರಿಯಾದ ಸಂಖ್ಯೆಯನ್ನು ಖಾಲಿ ಇರುವ ವೃತ್ತದ ಭಾಗದಲ್ಲಿ ಬರೆಯಂತ ಇದೆ. ನಮಗೆ ಅಷ್ಟು ಉತ್ತರ 3 ಬರಬೇಕು. ಅದೇ ರೀತಿ ಇವುಗಳಲ್ಲಿ ನಾವು ಬಿಟ್ಟ ಸ್ಥಳಗಳನ್ನ ತುಂಬಬೇಕು. ಇಲ್ಲಿ ನೋಡಿ ನಾನು ತುಂಬಿದ್ದೀನಿ, ನೀವು ಕೂಡ ಹಾಗೆ ತುಂಬಿರಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. 7 - 4 ಎಷ್ಟಾಗುತ್ತೆ? 3 ಆಯ್ತಲ್ವಾ. 1 + 2 ಎಷ್ಟಾಗುತ್ತೆ? 3. ಅದೇ ರೀತಿ ಎಲ್ಲ ಉತ್ತರಗಳನ್ನು ನೀವು ತುಂಬಿಕೊಳ್ಳಿ. ಇನ್ನು ಬಿ ನೋಡಿ, 5 + 2 7 ಆಯ್ತಲ್ವಾ. ಸೊ ಇದೇ ರೀತಿ ಪದಬಂಧ ಇದೆ ಇದು. ಸೊ ನಾನಿಲ್ಲಿ ಉತ್ತರಗಳನ್ನ ತುಂಬಿದ್ದೀನಿ, ನೀವು ಕೂಡ ಇದನ್ನ ತುಂಬಿಕೊಳ್ಳಿ, ಇದು ಉತ್ತರ ಆಗುತ್ತೆ, ಆಯ್ತಾ. ಸೊ ಅದೇ ರೀತಿ ಏನಿದೆ ಇಲ್ಲಿ ಕಡ್ಡಿ ಚಿತ್ರ. 2 ಕಡ್ಡಿಗಳನ್ನು ಬದಲಿಸಿ ಚೆಂಡು ಕೆಳಗೆ ಬೀಳುವಂತೆ ಮಾಡು ಅಂತ ಹೇಳಿದ್ದಾರೆ, ಆಯ್ತಾ. 2 ಕಡ್ಡಿ ನಾನು ಇಲ್ಲಿ ಬದಲಿಸಿದ್ದೇನೆ. ಈ ಕಡ್ಡಿಯನ್ನ ಇಲ್ಲಿ ಬಿಡಬೇಕು, ಇಲ್ಲಿ ಒಯ್ಯಬೇಕು, ಈ ಕಡ್ಡಿಯನ್ನ ಇಲ್ಲಿ ಮೇಲ್ಗಡೆ ತರಬೇಕು, ಮುಗೀತಿಷ್ಟೇ. ಅಂದ್ರೆ ಬಾಲ್ ಕೆಳಗಡೆ ಬೀಳುತ್ತದೆ. 2 ಏನಿದೆ, 4 ಕಡ್ಡಿ ಬದಲಿಸಿ 3 ಚೌಕಗಳನ್ನು ರಚಿಸುವಂತ ಇದೆ. 4 ಕಡ್ಡಿಗಳನ್ನ ಹೇಳಿದಾರೆ ಅವರು, ಆಯ್ತಾ. ನೀವೇನ್ ಮಾಡ್ಬೇಕು, ಇದನ್ನ ಇಲ್ಲಿ ತಗೊಂಡ್ ಬನ್ನಿ, ಆಯ್ತಾ. ಅದೇ ರೀತಿ ಇದನ್ನ ಮತ್ತೆ ಇದನ್ನ ಇಲ್ಲಿ ತಗೊಂಡ್ ಬಂದ್ರೆ ಇದು 3 ಚೌಕಗಳು ಆಗುತ್ತವೆ. ಅದೇ ರೀತಿ 3ನೇದು ನೋಡಿ, ಏನಿದೆ, 6 ಕಡ್ಡಿ ತೆಗೆದು ಹಾಕಿ 4 ತ್ರಿಭುಜ ರಚಿಸುವಂತ ಇದೆ. ಇವು ಮೇಲ್ಗಡೆದ್ದು 3, ಇವು 3, ಇದನ್ನ ತೆಗೆದು ಹಾಕಿದ್ರೆ ಎಷ್ಟು? 4 ತ್ರಿಭುಜ ರಚನೆ ಆಗುತ್ತದೆ. ಸೊ ಇದು ಉದಾಹರಣೆ. ಅದಾದ್ಮೇಲೆ ಇನ್ನು ನೋಡಿ 4 ಏನಿದೆ, 4 ಕಡ್ಡಿಗಳನ್ನು ಬದಲಿಸಿ ಮೀನು ವಿರುದ್ಧ ದಿಕ್ಕಿನಲ್ಲಿ ಈಜುವಂತೆ ಮಾಡುವಂತ ಹೇಳಿದ್ದಾರೆ. ನಾವೇನ್ ಮಾಡೋಣ, ಈ 2 ಕಡ್ಡಿಗಳನ್ನ ಇಲ್ಲಿ ಜೋಡಿಸೋಣ. ಈ ಒಂದು ಕಡ್ಡಿನ ಹಿಂಗ್ ಜೋಡಿಸಿ, ಇದೊಂದು ಕಡ್ಡಿನ ಹಿಂಗ್ ಜೋಡಿಸಿದ್ರೆ ಮೀನು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಇದು 4ನೆಯ ಉತ್ತರ. ಅದಾದ್ಮೇಲೆ 5 ಏನಿದೆ ನೋಡಿ, ಸಂಖ್ಯಾ ವಿನ್ಯಾಸವನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡುವಂತ ಇದೆ, ಆಯ್ತಾ. ಸೊ ಇಲ್ಲಿ ಏನಿಲ್ಲ, 1234 ಇದೆ. ಇಲ್ಲೆಷ್ಟು ಬರುತ್ತೆ? 35, 36, 37, 38, 39. ಇದೇ ರೀತಿ ತುಂಬ್ಕೊಂಡು ಹೋಗ್ಬೇಕು, ಆಯ್ತಾ. ಸೊ ನಾನಿಲ್ಲಿ ತುಂಬಿದ್ದೀನಿ, ನೀವು ಅದನ್ನ ಬರ್ಕೊಳ್ಳಿ, ಆಯ್ತಾ. ಇನ್ನು ಮಗ್ಗಿ ಏನಿದೆ, 2ರ ಮಗ್ಗಿ ನೀವು ಆಲ್ರೆಡಿ ಕಲ್ತಿದ್ದೀರಾ. 2 ಗುಣಿಲೆ 1 2. ಸೊ ಇದೇ ರೀತಿ ನೀವು ಮಗ್ಗಿಗಳನ್ನ 10, 2 ಹತ್ಲೆ 10, 3 ಒಂದ್ಲೆ 3. ಅದೇ ರೀತಿ 3ರ ಮಗ್ಗಿ 30 ಅಂದ್ರೆ 10ರ ತನ 3 ಹತ್ಲೆ 30, ಆಯ್ತಾ. ಇದು 3ರ ಮಗ್ಗಿ ಪೂರ್ಣವಾಗಿ. ಈ ಮಾದರಿಯಲ್ಲಿ ಕೆಳಗಿನ ಮಗ್ಗಿಯನ್ನು ಪೂರ್ಣಗೊಳಿಸಿ ಅಂತ ಇದೆ, ಆಯ್ತಾ. ಸೊ ನಾನಿಲ್ಲಿ ಬರೆದಿದ್ದೀನಿ ಎಲ್ಲ. 4ರ ಮಗ್ಗಿ, 5ರ ಮಗ್ಗಿ, 6ರ ಮಗ್ಗಿ, 7ರ ಮಗ್ಗಿ, ಆಯ್ತಾ. ಸೊ ಇದು 7ರ ಮಗ್ಗಿ ಇಲ್ಲಿ ತನ ಇದೆ, ನೀವು ಅದನ್ನ ಬರ್ಕೊಳ್ಳಿ, ಆಯ್ತಾ. ಇನ್ನು ಪಾಠ ಶುರು ಆಯ್ತು. ಯಾವ್ದಿದು? ಸಂಖ್ಯೆಗಳು ಅಂದ್ರೆ 5 ಅಂಕಿಯ ಸಂಖ್ಯೆಗಳು. ಏನಿದೆ, 1 ಕೆಳಗಿನ ಸಂಖ್ಯೆಗಳನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆದು ಓದಿ ಅಂತ ಇದೆ, ಆಯ್ತಾ. ನೋಡಿ, 5430 ಅಂದ್ರೆ 38, ಆಯ್ತಾ. 8 ಬಿಡಿ, 3 10, 4 ನೂರುಗಳು, 5 ಸಾವಿರಗಳು, ಆಯ್ತಾ. 5438, ಆಯ್ತಾ. ಸೊ ಇದೇ ರೀತಿ ಎಲ್ಲ ಉದಾಹರಣೆಗಳನ್ನು ನಾನು ಇಲ್ಲಿ ಬಿಡಿಸಿದ್ದೇನೆ, ಹೆಚ್ಚುವರೆಗೂ ಅಜ್ಜೆ, ಆಯ್ತಾ. ಅದಾದ್ಮೇಲೆ ಎನ್ ತನ ಇಲ್ಲೆಲ್ಲಾನು ಬಿಡಿಸಿದ್ದೇನೆ. ಇದು 5 ಅಂಕಿಯ ಸಂಖ್ಯೆ 98,881. ಇದೇ ರೀತಿ ನೀವು ಎಲ್ಲವನ್ನು ಬರ್ಕೊಂಡು ಓದಿ ಅಭ್ಯಾಸ ಮಾಡಿರಿ, ಆಯ್ತಾ. ಇನ್ನೇನಿದೆ, 2 ಕೆಳಗೆ ಕೊಟ್ಟಿರುವ ಸಂಖ್ಯೆಗಳ ಅಂಕಿಗಳಿಗೆ ಸೂಚಿಸಿರುವಂತೆ ಬಣ್ಣ ತುಂಬು ಅಂತ ಇದೆ, ಆಯ್ತಾ. ನೋಡಿ, ಇಲ್ಲೆಲ್ಲ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ನಾವೇನ್ ಮಾಡ್ಬೇಕು, ನಾನಿಲ್ಲಿ ತುಂಬ್ತೀನಿ ನೋಡಿ. ಇಲ್ಲೊಂದಿದೆ ನೋಡಿ, ಇಲ್ಲೇನಿದೆ, ಬಿಡಿ ಸ್ಥಾನದಲ್ಲಿ ಕೆಂಪು ಬಣ್ಣ ತುಂಬು ಅಂತ ಇದೆ, ಆಯ್ತಾ. ಅದೇ ರೀತಿ 10ರ ಸ್ಥಾನಕ್ಕೆ ನೀಲಿ ಬಣ್ಣ ತುಂಬು ಅಂತ ಇದೆ.
100ರ ಸ್ಥಾನದಲ್ಲಿ ಹಸಿರು ಬಣ್ಣ ತುಂಬು ಅಂತ ಇದೆ. 1000 ಸ್ಥಾನದಲ್ಲಿ ಕಿತ್ತಳೆ ಬಣ್ಣ ತುಂಬು ಅಂತ ಇದೆ. 10,000 ಸ್ಥಾನದಲ್ಲಿ ಸಂಖ್ಯೆಗಳಿಗೆ ಹಳದಿ ಬಣ್ಣ ತುಂಬು. ಸೊ ನಾವಿಲ್ಲಿ ಒಂದು 5 ಅಂಕಿಯ ಸಂಖ್ಯೆ ತಗೊಳ್ಳೋಣ. ಆಯ್ತಾ, ಇಲ್ಲಿ ಹಳದಿಯಲ್ಲಿ ತುಂಬಬೇಕು ಹೇಳಿ, ಹಳದಿ 10,000 ಸಂಖ್ಯೆಗೆ. ಆಯ್ತಾ, ಇಲ್ಲಿ ತುಂಬಬೇಕು. ಅದಾದ್ಮೇಲೆ ನೋಡಿ ಯಾವುದು, ಕಿತ್ತಳೆ ಬಣ್ಣ. ಕಿತ್ತಳೆ ಬಣ್ಣ ಯಾವ್ದಕ್ಕೆ ತುಂಬಬೇಕು ಹೇಳಿ, 1000 ಸ್ಥಾನದಲ್ಲಿರೋದಕ್ಕೆ. ಆಯ್ತಾ, ಅದಾದ್ಮೇಲೆ ಹಸಿರು ಬಣ್ಣ ನೋಡಿ, ಹಸಿರು ಬಣ್ಣ ಯಾವ್ದಕ್ಕೆ ತುಂಬಬೇಕು, 100ರ ಸ್ಥಾನದಲ್ಲಿರೋದಕ್ಕೆ ಹಸಿರು ಬಣ್ಣ. ಅದಾದ್ಮೇಲೆ ನೀಲಿ ಬಣ್ಣ ಯಾವ್ದಕ್ಕೆ ತುಂಬಬೇಕು, ನೀಲಿ ಬಣ್ಣ 10ರ ಸ್ಥಾನ. ಬಿಡಿ ಸ್ಥಾನಕ್ಕೆ ಯಾವುದು, ಕೆಂಪು ಬಣ್ಣ, ಕೆಂಪು ಬಣ್ಣ. ಇದೇ ರೀತಿ ನೀವುಗಳು ಕೂಡ ಎಲ್ಲ ಇದನ್ನು ತುಂಬಿರಿ. ಆಯ್ತಾ. 3 ಏನಿದೆ, ಸೂಚನೆಯಂತೆ ಕೆಳಗಿನ ಕೋಷ್ಟಕ ಪೂರ್ಣಗೊಳಿಸು ಅಂತ ಇದೆ. 1 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಎಷ್ಟು, 1. ಅದೇ ರೀತಿ 1 ಅಂಕಿಯ ಅತಿ ದೊಡ್ಡ ಸಂಖ್ಯೆ 9. 2 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 10. 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ 99. 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 100. 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ 999. ಅದೇ ರೀತಿ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 1000. 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ 9,999. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 10,000. 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು, 99,999. ತಿಳಿತಲ್ವಾ. ಇದೇ ರೀತಿ ನೀವು ಕೂಡ ತುಂಬಿ. ಅದಾದ್ಮೇಲೆ ಇನ್ನು 4 ಇದೆ ನೋಡಿ. ಕೆಳಗೆ ವಸ್ತುಗಳ ಬೆಲೆಗಳನ್ನು ನೀಡಲಾಗಿದೆ. ವಸ್ತುಗಳ ಕೆಳಗೆ ಬೆಲೆ ಬರೆದು ದೊಡ್ಡದು ಅಥವಾ ಚಿಕ್ಕದು ಮತ್ತು ಸಮ ಚಿಹ್ನೆ ಬಳಸಿ ಬೆಲೆಗಳನ್ನು ಹೋಲಿಸಿ ಅಂತ ಇದೆ. ನೋಡಿ, ಟಿವಿದ್ದು ಕೊಟ್ಟಿದ್ದಾರೆ 17,650. ಆಮೇಲೆ ಫ್ರಿಜ್ ಕೊಟ್ಟಿದ್ದಾರೆ, ಮೊಬೈಲು, ಮಿಕ್ಸರು, ಆಮೇಲೆ ಕುಕ್ಕರು, ಆಮೇಲೆ ಫ್ಯಾನು. ಸೊ ಇವುಗಳ ಬೆಲೆಗಳನ್ನ ಕೊಟ್ಟಿದ್ದಾರೆ. ಮೊದಲನೇದೇನು ಹೇಳಿದರೆ, ಕುಕ್ಕರ್ಗೆ ಮತ್ತೆ ಫ್ರಿಜ್ಗೆ ನಾವೇನ್ ಮಾಡ್ಬೇಕು, ಹೋಲಿಕೆ ಮಾಡ್ಬೇಕು. ಕುಕ್ಕರ್ ಬೆಲೆ ಎಷ್ಟು, 2,250. ಅದಾದ್ಮೇಲೆ ಫ್ರಿಜ್ ಬೆಲೆ ಎಷ್ಟು, 11,200. ನಾವೇನ್ ಮಾಡ್ಬೇಕು, ಇದರಲ್ಲಿ 2,200 ಚಿಕ್ಕದು. ಸೊ ಅದಕ್ಕೋಸ್ಕರ ಇಲ್ಲಿ ಚಿಕ್ಕದು ಈ ಸೈಡ್ ಬರಿಬೇಕು. ಆಯ್ತಾ. ಸೊ ಅದೇ ರೀತಿ 2 ಮಿಕ್ಸರ್ ಮತ್ತೆ ಕುಕ್ಕರ್, ಯಾವುದು ಮಿಕ್ಸರ್ದು ಬೆಲೆ ಜಾಸ್ತಿ ಇದೆ, ಅದಕ್ಕೋಸ್ಕರ ಇದು ಈ ಕಡೆ ಬಂತು. ಅದೇ ರೀತಿ 3 ನೋಡಿ, 2,250 ಇದೆ. ಕುಕ್ಕರ್ದು ಫ್ಯಾನ್ದು 1,750. ಸೊ ಅದಕ್ಕೋಸ್ಕರ ಈ ಚಿಹ್ನೆ ಹೀಗೆ ಬರುತ್ತದೆ. ಆಯ್ತಾ. ಸೊ ಅದೇ ರೀತಿ ನಾನಿಲ್ಲಿ ಎಲ್ಲ ಉತ್ತರಗಳನ್ನು ಕೊಟ್ಟಿದ್ದೇನೆ 8ರ ತನಕ. ಆಯ್ತಾ. ಸೊ ಇನ್ನು ಮುಂದೆ ನೋಡಿ ಏನಿದೆ, 5 ಖಾಲಿ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡುವಂತ ಇದೆ. ಆಯ್ತಾ. ಸಂಖ್ಯೆಗಳು ಕೊಟ್ಟಿದ್ದಾರೆ, ಅದಾದ್ಮೇಲೆ ಪದಗಳಲ್ಲಿ ಕೂಡ ಕೊಟ್ಟಿದ್ದಾರೆ. ಎಲ್ಲಿ ಮಿಸ್ ಆಗಿರುತ್ತೆ, ಎಲ್ಲಿ ಬಿಟ್ಟಿರ್ತಾರಲ್ಲ ಅದನ್ನ ನಾವು ತುಂಬಬೇಕು. ಮೊದಲನೇದು ನೋಡಿ, 63,452. 63,000 ಆಯ್ತಾ ಅಕ್ಷರದಲ್ಲಿ. ಎರಡನೇದು ನೋಡಿ 20,315. 3 ನೋಡಿ 78,302. 60,000. ಅದಾದ್ಮೇಲೆ 30,004. ಅದಾದ್ಮೇಲೆ 87,650. ಅದಾದ್ಮೇಲೆ 89,099. ಆಯ್ತಾ. ಅದಾದ್ಮೇಲೆ 99,999. ಆಯ್ತಾ. ಸೊ ಇದು ಕೂಡ ಮುಗೀತು. ಇನ್ನು 6ನೇದು ಏನಿದೆ ನೋಡಿ, ವೃತ್ತ ಸುತ್ತಿರುವ ಅಂಕಿಯ ಸ್ಥಾನ ಬೆಲೆ ಮತ್ತು ಮುಖಬೆಲೆ ಬರೆ ಅಂತ ಇದೆ. ಆಯ್ತಾ. ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, ಮುಖಬೆಲೆ, ಸ್ಥಾನ ಬೆಲೆ, ಸಂಖ್ಯೆಗಳು, ಮುಖಬೆಲೆ, ಸ್ಥಾನ ಬೆಲೆ. 8ರ ಸ್ಥಾನ ಬೆಲೆ, ಮುಖಬೆಲೆ ಎಷ್ಟು, ಮುಖಬೆಲೆ 8 ಇರುತ್ತೆ. ಆಯ್ತಾ. ಸ್ಥಾನ ಬೆಲೆ ಎಷ್ಟು, 8,000. ಅದೇ ರೀತಿ ಎಲ್ಲವನ್ನು ನಾನು ಇಲ್ಲಿ ಬಿಡಿಸಿದ್ದೇನೆ. ನೀವು ಕೂಡ ಇದನ್ನ ಬರ್ಕೊಳ್ಳಿ, ಅದೇ ರೀತಿ ಅಭ್ಯಾಸ ಕೂಡ ಮಾಡಿ ಅದರ ಮೇಲೆ. ಆಯ್ತಾ. ಇನ್ನು ನೋಡಿ ಬಿ ಏನಿದೆ, ಕೊಟ್ಟಿರುವ ಸಂಖ್ಯೆಗಳನ್ನು ಗಮನಿಸಿ ಪ್ರಶ್ನೆಗಳನ್ನು ಉತ್ತರಿಸು ಅಂತ ಇದೆ. ಇದು ಇಲ್ಲಿ ಅಂಕಿಗಳನ್ನ ಕೊಟ್ಟಿದ್ದಾರೆ. 5,000ಕ್ಕಿಂತಲೂ ಕಡಿಮೆ ಇರುವ ಸಂಖ್ಯೆ ಯಾವುದು, 3,382. ಇದೊಂದೇ ಕಮ್ಮಿ ಇದೆ. ಆಯ್ತಾ. 5 ಬಿಡಿಗಳನ್ನು ಹೊಂದಿರುವ ಸಂಖ್ಯೆ 34,564. ಆಯ್ತಾ. 4,000ಗಳನ್ನು ಅಂದ್ರೆ 5 ಬಿಡಿ ಅಂದ್ರೆ ಕೊನೆಗೆ ಇಲ್ಲಿ 5 ಬಂದಿದೆ ಅಲ್ವಾ. ಅದೇ ರೀತಿ 4,000, 4 ಇಲ್ಲಿ 1000 ಸ್ಥಾನದಲ್ಲಿ ಬಂದಿದೆ, ಮತ್ತೆ ಇಲ್ಲೊಂದು ಬಂದಿದೆ. ಆಯ್ತಾ. ಸೊ ಅದೇ ರೀತಿ ನೋಡಿ ಯಾವ್ದು ಬಂದಿದೆ, 34,565, 14,132.
100ರ ಸ್ಥಾನದಲ್ಲಿ 9 ಇರುವ ಸಂಖ್ಯೆ ಬರೆಯಿರಿ. ಯಾವುದಿದೆ? 13,916 ಅಂತ ಇದೆ. ಬಿಡಿ ಮತ್ತು 100ರ ಸ್ಥಾನದಲ್ಲಿ 2 ಹೊಂದಿರುವ ಸಂಖ್ಯೆ 43,212. ಅದೇ ರೀತಿ 10,000ಕ್ಕೆ ಸಮೀಪವಾದ ಸಂಖ್ಯೆ 9,899. ಇದು 6ನೆಯ ಉತ್ತರ. ಅದೇ ರೀತಿ ನಾವಿನ್ನು ನೋಡಬಹುದು 7 ಏನಿದೆ? ಕೆಳಗೆ ಕೊಟ್ಟಿರುವ ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆ ಬರೆಯಿರಿ ಅಂತ ಇದೆ. ಇದರಲ್ಲಿ ಎಷ್ಟು ಕೊಟ್ಟಿದ್ದಾರೆ? 6, 4, 3, 8 ಕೊಟ್ಟಿದ್ದಾರೆ. ಅತಿ ದೊಡ್ಡ ಸಂಖ್ಯೆ ಯಾವುದು? 8,643. ಅತಿ ಚಿಕ್ಕ ಸಂಖ್ಯೆ ಯಾವುದು? 3,463. ಇದೇ ರೀತಿ ಎಲ್ಲ ಹೂಗಳಲ್ಲಿನ ಸಂಖ್ಯೆಗಳನ್ನು ತೆಗೆದುಕೊಂಡು ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಬೇಕು. ಸೊ ನಾನಿಲ್ಲಿ ಬರೆದಿದ್ದೀನಿ, ನೀವು ಕೂಡ ಹಾಗೆ ಬರೆಯಿರಿ. ಆಯ್ತಾ? ಸೊ ಅದೇ ರೀತಿ ಇನ್ನು 8ನೇದು ನೋಡೋಣ. ಏನಿದೆ? 1, 8, 3, 5 ಈ ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಈ ಕೆಳಕಂಡ ಸಂಖ್ಯೆಗಳನ್ನು ಬರೆಯಂತ ಇದೆ. 1 ಏನಿದೆ? 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ 8,000 ಅಂದ್ರೆ ಇವುಗಳನ್ನ ಉಪಯೋಗಿಸಿಕೊಂಡು 8, 5, 3, 1 8,531. 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಇದನ್ನ ಉಲ್ಟಾ ಬರೆದು ಬಿಡೋದು, ಅಂದ್ರೆ ರಿವರ್ಸ್ ಮಾಡೋದು. 1, 3, 5, 8 1,358. ಅದೇ ರೀತಿ 9 ನೋಡಿ, 4, 0, 7, 3, 5 ಈ ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಈ ಕೆಳಗಂಡ ಸಂಖ್ಯೆಗಳನ್ನು ರಚಿಸಿರಿ. 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ 75,430. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 30,457. ಆಯ್ತಾ? ಬಿ ನೋಡಿ, 1, 3, 5, 8, 4 ಈ ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಈ ಕೆಳಗಂಡ ಸಂಖ್ಯೆಗಳನ್ನು ಬರೆಯಂತ ಇದೆ. 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ 85,431. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಎಷ್ಟಾಗುತ್ತೆ? 13,458. ಅದಾದ್ಮೇಲೆ 10 ಏನಿದೆ? 29,538. ಈ ಸಂಖ್ಯೆಯಲ್ಲಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಸಮವಾಗಿರುವ ಅಂಕಿ 8 ಇದೆ ನೋಡಿ. ಆಯ್ತಾ? 10ರ ಸ್ಥಾನ ಬೆಲೆನೂ 8 ಇದೆ, ಮುಖ ಬೆಲೆನೂ 8 ಇದೆ. ಆ ಅಂಕಿಯು ಯಾವಾಗಲೂ ಬಿಡಿ ಸ್ಥಾನದಲ್ಲಿ ಇರುತ್ತದೆ. ಅದೇ ರೀತಿ ಇನ್ನು 11 ಏನಿದೆ? ಈ ಕೆಳಗಿನ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ನಾನಿಲ್ಲಿ ಬರೆದಿದ್ದೀನಿ 3,678, 4,943, 8,769, 9,863. ಅದೇ ರೀತಿ ಇಳಿಕೆ. ಸೊ ಈ ಇಳಿಕೆಯಲ್ಲೂ ಇದೇ ರೀತಿ ಇಲ್ಲಿ ಕೆಳಗಡೆ ಬರುತ್ತದೆ. ಆಯ್ತಾ? ಏರಿಕೆ ಕ್ರಮ ನೀವು ಇಲ್ಲಿ ನಾನು ಬರೆದಿದ್ದೀನಿ, ಇದೇ ರೀತಿ ಬರ್ಕೊಳ್ಳಿ. ಇಳಿಕೆ ಕ್ರಮ ಇದೇ ರೀತಿ ಬರ್ಕೊಳ್ಳಿ. ಆಯ್ತಾ? ಸೊ ಅದು 2ನೇದು ಕೂಡ ಇಲ್ಲಿ ಬರೆದಿದ್ದೀನಿ, ನೀವು ಕೂಡ ಬರ್ಕೊಳ್ಳಿ. ಇನ್ನು ನೋಡೋಣ 3ನೇದು ಏನಿದೆ? ಕವಿತಾಳ ತೋಟದಲ್ಲಿ ಈ ವರ್ಷ 6,734 ತೆಂಗಿನಕಾಯಿ, 3,568 ಮಾವಿನ ಹಣ್ಣು, 1,705 ನುಗ್ಗೆಕಾಯಿ ಹಾಗೂ 5,050 ದಾಳಿಂಬೆ ಹಣ್ಣುಗಳು ಬೆಳೆದಿವೆ. ಈ ಸಂಖ್ಯೆಗಳನ್ನು ಮತ್ತು ಬೆಲೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆ ಅಂತ ಇದೆ. ಆಯ್ತಾ? ಏರಿಕೆ ಸಂಖ್ಯೆಗಳು ಅವುಗಳನ್ನ ಏರಿಕೆ ಕ್ರಮದಲ್ಲಿ ಬರೆದಿದ್ದೇವೆ. ಏರಿಕೆ ಬೆಳೆಗಳು ಇದ್ಯಾವುದು? ನುಗ್ಗೆಕಾಯಿ, ಮಾವಿನ ಹಣ್ಣು, ದಾಳಿಂಬೆ, ತೆಂಗಿನಕಾಯಿ. ಆಯ್ತಾ? ಅದಾದ ಮೇಲೆ ಇಳಿಕೆ ಸಂಖ್ಯೆಗಳನ್ನ ಕೂಡ ನಾನು ಬರೆದಿದ್ದೇನೆ. ಇಳಿಕೆ ಬೆಳೆಗಳು ತೆಂಗಿನಕಾಯಿ, ದಾಳಿಂಬೆ, ಮಾವಿನ ಹಣ್ಣು, ನುಗ್ಗೆಕಾಯಿ. ಆಯ್ತಾ? ಇನ್ನು 4 ನೋಡಿ, ಏನಿದೆ? ಕ್ರಿಕೆಟ್ ಆಟದಲ್ಲಿ ಲೋಕೇಶ್ 8,168, ಚರಣ್ 9,308, ನೇಸರ್ 9,913 ಹಾಗೂ ಕುಮಾರ್ 8,716 ರನ್ ಗಳಿಸಿದ್ದಾರೆ. ರನ್ಗಳ ಆಧಾರದಲ್ಲಿ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಏರಿಕೆ ಕ್ರಮ, ಇಳಿಕೆ ಕ್ರಮ ನಾನು ಬರೆದಿದ್ದೀನಿ ಇಲ್ಲಿ. ಏರಿಕೆ ಕ್ರಮದಲ್ಲಿ, ಇಳಿಕೆ ಕ್ರಮದಲ್ಲಿ. ಆಯ್ತಾ? ಸೊ ಅದೇ ರೀತಿ ಇನ್ನು 5 ನೋಡಿ, ಏನಿದೆ? ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಸಂಖ್ಯೆಗಳನ್ನು ಬರೆ ಅಂತ ಇದೆ. ಸೂಕ್ತ ಸಂಖ್ಯೆಯನ್ನು. ಆಯ್ತಾ? ಸೊ ಇದು 1000 ಸ್ಥಾನ, ಇಲ್ಲಿ 100ರ ಸ್ಥಾನ 100 ಬರೀರಿ, ಇಲ್ಲಿ 10ರ ಸ್ಥಾನ 10 ಬರೀರಿ. 58,791, ಇಲ್ಲಿ 10,000, ಇಲ್ಲಿ 100 ಬರುತ್ತೆ. ಅದಾದ್ಮೇಲೆ ಇಲ್ಲಿ ಬಿಡಿ ಸ್ಥಾನದಲ್ಲಿ 1 ಬರುತ್ತೆ. 3ನೇದು ಇಲ್ಲಿ 1000 ಸ್ಥಾನದಲ್ಲಿ 1000 ಬರುತ್ತೆ, ಇಲ್ಲಿ 3 ಬರುತ್ತೆ, ಯಾಕಂದ್ರೆ ಇಲ್ಲಿ 3 ಇದೆ. 3 ಗುಣಿಲೆ 10 30 ಆಗುತ್ತೆ. 81,808 ಇಲ್ಲಿದೆ ಅಲ್ವಾ? ಸೊ ಅದೇ ರೀತಿ ಇಲ್ಲಿ 1 ಬರುತ್ತೆ, ಇಲ್ಲಿ 100 ಬರುತ್ತೆ, ಇಲ್ಲಿ 0 ಬರುತ್ತೆ, ಇಲ್ಲಿ 10 ಬರುತ್ತೆ. ಆಯ್ತಾ? ಸೊ ಇದು 5ನೇ ಪ್ರಶ್ನೆ. ಅದೇ ರೀತಿ 6ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಸಂಖ್ಯೆಗಳನ್ನು ಸ್ಥಾನ ಬೆಲೆಗೆ
ಅನುಸಾರವಾಗಿ ವಿಸ್ತರಿಸಿ ಬರೆಯಿರಿ ಅಂತ ಇದೆ. ಸೊ ನಾನು ಇಲ್ಲಿ ಬರೆದಿದ್ದೀನಿ 7,345, 37,000 ಎಷ್ಟಿದೆ ಅದು 115, 48,916, 94,738. ಆಯ್ತಾ. ಸೊ ಇನ್ನು ಬಂತು ನೋಡಿ ಕಿರು ಪರೀಕ್ಷೆ ಏನಿದೆ, ಸೂಚನೆಯಂತೆ ಲೆಕ್ಕಗಳನ್ನು ಮಾಡಿ ಅಂತ ಇದೆ. 98,765 ವಿಸ್ತರಿಸಿ ಬರೆಯಿರಿ ಅಂತ ಇದೆ. ಇದನ್ನು ನಾನು ವಿಸ್ತರಿಸಿ ಬರೆದಿದ್ದೇನೆ, ನೀವು ಕೂಡ ಬರ್ಕೊಳ್ಳಿ. 2 ಏನಿದೆ 5, 3, 7, 2, 0 ಈ ಅಂಕಿಗಳನ್ನು ಒಮ್ಮೆ ಮಾತ್ರ ಬಳಸಿ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ಅಂತ ಇದೆ. ಅತಿ ದೊಡ್ಡ ಸಂಖ್ಯೆ ಯಾವ್ದಾಗುತ್ತೆ 75,320. ಆಯ್ತಾ. ಅತಿ ಚಿಕ್ಕ ಸಂಖ್ಯೆ ಯಾವ್ದಾಗುತ್ತೆ 20,357 ಆಗುತ್ತೆ. ಆಯ್ತಾ. ಇನ್ನು ನೋಡಿ 3 ಏನಿದೆ 9, 5, 7, 4 0 ಸುತ್ತಿರುವ ಅಂಕೆಗಳ ಮುಖ ಬೆಲೆ ಹಾಗೂ ಸ್ಥಾನ ಬೆಲೆ ತಿಳಿಸಿ ಅಂತ ಹೇಳಿದ್ದಾರೆ. 9ರ ಸ್ಥಾನ ಬೆಲೆ ಎಷ್ಟು 9,000, 9ರ ಮುಖ ಬೆಲೆ ಎಷ್ಟು 9. 7ರ ಸ್ಥಾನ ಬೆಲೆ ಎಷ್ಟು 70 ಆಗುತ್ತಲ್ವಾ. 7ರ ಸ್ಥಾನ ಬೆಲೆ ಎಷ್ಟಾಗುತ್ತೆ ಇತರ ಸ್ಥಾನ ಬೆಲೆ 70, ಮುಖ ಬೆಲೆ ಎಷ್ಟಾಗುತ್ತೆ 7. ಆಯ್ತಾ. ಸೊ ಇದು ಇಲ್ಲಿಗೆ ನಿಮ್ಮ 1ನೇ ಅಧ್ಯಾಯ ಮುಗಿಯಿತು. ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಂಕಲನ ಶುರು ಮಾಡೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಸಂಕಲನ ಇದೆಯಲ್ಲ ಅದು ಎಲ್ಲರಿಗಿಂತ ಮೊದಲು ನಿಮಗೆ ತಲುಪುತ್ತದೆ ಹಾಗೂ ಎಲ್ಲರಿಗಿಂತ ಮೊದಲು ನೀವು ಅದನ್ನ ನೋಡಬಹುದು, ಒಳ್ಳೆಯ ಅಂಕಗಳನ್ನ ಕೂಡ ಬರೆಯಬಹುದು. ನಾವು ಯಾವಾಗಲೂ 2024-25 ಇದು ಸುವೇಗ, ಇದು ನ್ಯೂ ಸಿಲೆಬಸ್ ಸುವೇಗ ಇದೆ. ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.